ರಾಹುಲ್ ಗಾಂಧಿ ಅವರು ಹೊಸ ಮಾನದಂಡ ಹೇಳಿದ್ರಪ್ಪ ಸರ್, ಆ ಮಾನದಂಡದ ಪ್ರಕಾರವಾಗಿನೇ ಕ್ಯಾಂಡಿಡೇಟ್ಗಳು ಇರ್ತಾರೆ ಅನ್ನೋ ಅಂತ. ಯಾರಾದ್ರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮೀಡಿಯಾ ಚರ್ಚೆ ಮಾಡ್ತಾರೆ? ಯಾವ್ದಾದ್ರು ಮುಖ್ಯಮಂತ್ರಿ ಚರ್ಚೆ ಮಾಡಿದಾರ? ಅಲ್ಲ, ನೀವು ಹೆಸರು ಹೇಳ್ಬೇಡಿ ಸರ್, ನಿಮ್ಗೆ ಹೆಸರು ಹೇಳಿ ಅಂತ ಕೇಳ್ತಿಲ್ಲ. ಅಲ್ಲ ಸರ್, ನೀವು ಹೆಸರು ಹೇಳಬೇಡಿ. ಆ ತರದ್ದು ಒಂದ್ ಏನಾದ್ರು ಪ್ರಯೋಗ ಏನಾದ್ರು ಇದೆಯಾ? ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಪ್ರಯೋಗಗಳಾಗ್ತಿದೆ ಈಗ. ಕಾಂಗ್ರೆಸ್ ಅಲ್ಲಿ ಈಗ ಬೋಸರಾಜು MLA ಇರಲಿಲ್ಲ, ಮಂತ್ರಿ ಮಾಡ್ಕೊಳ್ತಾರೆ. ಆ ತರ ಪ್ರಯತ್ನ ಈಗಲೂ ಆಗುತ್ತಾ? ತಮ್ಮ ಕ್ಯಾಬಿನೆಟ್ ಉದಾಹರಣೆ ಹೇಳ್ತಾರೆ. ಇದೇ SM ಕೃಷ್ಣ ಕಾಲದಲ್ಲಿ PKG ಇವ್ರನ್ನ ಚಂದ್ರಶೇಖರ್ ಈಗ ನಿಮ್ ಮೀಡಿಯಾವನ್ನು ನಾವು ಈಗ MLC ಮಾಡ್ಕೊಳ್ತೇವೆ. MP ಮಾಡ್ಕೊಂಡಿದೀವಿ, MLC ಮಾಡ್ಕೊಂಡಿದೀವಿ. ಆ ರೀತಿಯಾದಂತ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಕೇಳಿ. ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾದ್ರೆ ಏನ್ ಬೇಕಾದ್ರೆ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕು. ಸೂತ್ರಗಳು ಅಂದ್ರೆ ಅವ್ರಿಗೆ ಹಿರಿಯ ಸರ್, ಈಗ ಈ 20 ಬಾಕಿ ಉಳಿದಿದಾವಲ್ಲ, 20 ಫಿಲ್ ಮಾಡ್ತೀರಾ ಅದರಲ್ಲಿ ಏನಾದ್ರು ಬಾಕಿ ಒಂದೇ ಹಂತದಲ್ಲಿ ಆಗುತ್ತೆ? ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದ್ರಲ್ಲಿ ನಂಗೆ ಅರ್ಥ ಇಲ್ಲ. ಅವ್ರನ್ನು ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರ್, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಎಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ಅಪ್ ಮಾಡಬೇಕು. ಕೌನ್ಸಿಲ್ ಚೇರ್ಮನ್ ನಾನು ಮಾತಾಡ್ತೀನಿ, ಯಾಕೆಂದ್ರೆ ಯಾರೇ ನಾವು ಚೇರ್ಮನ್ ಯಾರು ಮಾಡಿಸ್ಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರನ್ನ ಗೌರವದಿಂದ ನೋಡ್ಕೋಬೇಕು, ಅದನ್ನ ಇಟ್ಕೊಂಡು ಅದು ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿಯವರೇ ಅವರ ಸಾಧನೆ, ಅವರ ಕೂಗು, ಅವರ ಹೋರಾಟ ಇವೆಲ್ಲ ಗಮನಿಸಿದೆ. ಇದೇ ಈ ದೇಶದಲ್ಲಿ ಗಾಂಧಿ ಕುಟುಂಬದ ಒಂದು ದೊಡ್ಡ ಆಸ್ತಿ, ಒಂದು ಹೋರಾಟದ ಸ್ವರೂಪ. ಸೊ ಇವತ್ತು ಏನು ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನ ಖಂಡಿಸ್ತದೆ. ಇದು ಸರಿ ಇಲ್ಲ. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನು, ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಏನು ಇದು ಪೊಲೀಸ್ ಲಾಠಿ ಇಟ್ಬಿದ್ದು ಎಲ್ಲ ಇವತ್ತು ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ಯಾವ ರೀತಿ ನೋಡ್ಸುತ್ತೆ, ನೀವೆಲ್ಲ ಎಲ್ಲ ಮಾಧ್ಯಮದವ್ರನ್ನು ಬಂದ್ ಮಾಡ್ಬಿಟ್ಟಿವಿ. ಮಾಧ್ಯಮದವ್ರಿಗೆ ವಿಜುವಲ್ಸೇ ಸಿಗ್ತಿಲ್ಲ. ಆದ್ರೆ ಕೆಲವರೆಲ್ಲ ನೋಡ್ಕೊಂಡಿದ್ದು ಅಂತಂದ್ರೆ ಯಾರು ರೆಕಾರ್ಡ್ ಮಾಡಿ ಕಳಿಸಿದ್ರು, ಅದು ಎಲ್ಲ ಕೂಡ ನೀವು ಮಾಧ್ಯಮದವರು ತೆಗೆದುಕೊಂಡು ಇವತ್ತು ನೀವೆಲ್ಲ ತೋರಿಸಿದ್ದೀವಿ. ಇನ್ನ ಬೇಕಾದಷ್ಟು ದಾಖಲೆಗಳು ಬರ್ಬೋದು. ಸೊ ಅವ್ರನ್ನ ಯಾವ ದನಗಳಿಗೂ ಕೂಡ ಆ ರೀತಿ ಯಾರು ಹೊಡೆಯೋದಿಲ್ಲ, ಪ್ರಾಣಿಗಳಿಗೂ ಕೂಡ ಯಾರು ಹೊಡೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಹೊಡೆದು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಬ್ಬ ದೂರದಿಂದ ಬಂದು ಯಾವ ಸಂಘಟನೆ ಇಲ್ಲದೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು ಅಂತೇಳಿ ಬಂದಂತವ್ರಿಗೆ ಈ ರೀತಿ ಲಾಠಿ ಏಟ್ ಹೊಡೆದು ಅವ್ರನ್ನ ಅಷ್ಟು ಬಹಳ ಮಾನವೀಯತೆಯನ್ನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಪ್ರಯೋಗ ಮಾಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮತ್ತೆಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಇವತ್ತು ಬಂಧಿಸಿ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಬೇಡ, ನೀವು ಬಿಟ್ಟಕ್ಕಾಗಲ್ಲ ಅಂತ ಹೇಳಿ ಪಾಪ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಅಂತೇಳಿ ನಾನು ಈಗ ತಾನೇ ಬಂದಿದ್ದೇನೆ. ಇರಲಿ, ಬಟ್ ಇದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಪ್ಪಲಿಲ್ಲ.
ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು, ಅವರು ಕೂಡ ಹೇಳಿದ್ರು ಇಲ್ಲ ಬಿಡಿ ಅಂತ. ನಾವು ಎರಡೇ ಪ್ರಶ್ನೆ, ನಮ್ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಅಸಭ್ಯ ರೀತಿಯಲ್ಲಿ ಇವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ವಿ. ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕ, ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ, ಅದರ ನಾಯಕರು ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಾವೆಲ್ಲ MPಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಯಾರು ಒಳಗಡೆ ಬರಕ್ ಬಿಡ್ಲಿಲ್ಲ. 5-6 ಕಡೆ ಎಲ್ಲ ಬ್ಲಾಕ್ ಮಾಡಿ ನಾವು ಯಾವಾಗ ಫಸ್ಟ್ ಖರ್ಗೆ ಮನೆಯಿಂದ ಸಾಹೇಬ್ ಮನೆಯಿಂದ ಹೋದ್ರು ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯ್ತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ರೌಂಡ್ ಅಪ್ ಮಾಡೋದು ಇರ್ಲಿ, ಅವ್ರೇನಾದ್ರು ಮಾಡ್ಬೇಕು. ಆದ್ರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆನೆ ಬಹಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನ ಅವರು ಎಳ್ದಾಡಿ ಬಲಾತ್ಕಾರದಿಂದ ಅವ್ರ ಮೈಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಒತ್ಕೊಂಡು ಹೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಅರೆಸ್ಟ್ ಮಾಡಿ ನಾವು ಇವತ್ತು ಬಹಳ ಖಂಡನೀಯ ಅಂತ ಒಂದು ವಿಚಾರ. ಇಡೀ ಭಾರತದ ಯುವಕರ ಬದುಕಿನ ಪ್ರಶ್ನೆ. ಯುವಕರು, ವಿದ್ಯಾರ್ಥಿಗಳು, ತಂದೆ ತಾಯಿಂದಿರು ಎಲ್ಲರಿಗೂ ಕೂಡ ಇದು ವಿಚಾರ. ಈ ನಿಮ್ಮ ಆಸೆ ಏನು? ನಿಮ್ಮ ಮಕ್ಕಳು ತಾನೇ ಭವಿಷ್ಯ, ನಿಮ್ಮ ಮಕ್ಕಳು ಭವಿಷ್ಯ ತಾನೇ ನೀವು ಯೋಚನೆ ಮಾಡೋದು. ಸರ್ ಲಾಸ್ಟ್ 25ಕ್ಕೂ ಏನೋ ನಾನು ಮೆಡಿಕಲ್ ಕಾಲೇಜ್ ಒಂದು ಯಾವುದೋ ಇನಾಗ್ರೇಷನ್ ಕೊಟ್ಟಿದ್ದೆ. ಪ್ರೈಮ್ ಮಿನಿಸ್ಟರ್ 1ನೇ ತಾರೀಕು ಬೇರೆ ಬರ್ತಾ ಇದ್ದಾರೆ ಮೈಸೂರಿಗೆ. ನಾನು 6ನೇ ತಾರೀಕು ಡೇಟ್ ಕೊಟ್ಟಿದ್ದೆ. ಸೆಷನ್ 10 days ಸೆಷನ್ ಮಾಡಿ ಯಾವಾಗ ಹೇಳ್ತಾರೋ ಅದನ್ನ ರೆಡಿ ಮಾಡಿಟ್ಕೊಂಡು ನಿಮ್ಗೆಲ್ಲ ತೋರ್ಸೋದಂತಲ್ಲ ಎಲ್ಲ ರಾಜ್ಭವನ್ ಸಿದ್ಧತೆ. ಹೌದು ಸರ್, ನಾನು ಗವರ್ನರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ಸ್ ನಾಡಿದ್ದು ಕೇಳಿದ್ದಾರೆ ಅಂತಿದೆ. ಗುರುವಾರ ಸಂಜೆಗೂ ಕೇಳಿದ್ದಾರೆ. ಗವರ್ನರ್ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್ ಲಾಸ್ಟ್ ಟೈಮ್ ನೀವು ಬಂದಾಗ್ಲೇ ಅಂದ್ರೆ 3-4 days ಬ್ಯಾಕ್ ಬಂದಾಗ್ಲೇ ಆಲ್ಮೋಸ್ಟ್ ಫೈನಲ್ ಅಂತ ಆಗಿತ್ತು. ಮತ್ತೆ ದೆಹಲಿಗೆ ನಾಯಕರು ಕರ್ಸಿದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿದ್ರಿ. ಈಗ ಈ ಕಾರ್ಯಕ್ಕೋಸ್ಕರ ಮತ್ತೆ ವಾಪಸ್ ಹೋಗಿ ಬರೋ ಪರಿಸ್ಥಿತಿ ಏನಾದ್ರು ಆಗತ್ತಾ? ಈಗ ನಮ್ಮ ಹತ್ರ ಮಾತಾಡ್ಬಿಟ್ಟು ಅವ್ರು ಕಳಿಸಿ ಅಲ್ಲಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ನಮ್ಮಿಬ್ಬರನ್ನು ಕುಣಿಸ್ಕೊಂಡು ಕೇಳಿ ತೀರ್ಮಾನಕ್ಕೆ ಮಾಡಿದ್ದಾರೆ. ಈಗ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲಾ, ಸಿದ್ದರಾಮಯ್ಯ ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಭಾವಚಿತ್ರಗಳೆಲ್ಲ ನೀವು ಪೇಪರ್ ಹಾಕಿ ನಾನು ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು 2 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೇ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರಕ್ಕೆ ನನಗೆ ಹೇಳಿದ್ದೆ. ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ಹೋಗಲೇಬೇಕಾಗಿತ್ತು ಸರ್ಕಾರದ ಒಂದು ಜವಾಬ್ದಾರಿ. ಸೊ ಅದಕ್ಕೆ ನಾನು ಬೆಳಗ್ಗೆ ಹಾಸನ ಕಾರ್ಯಕ್ರಮ ಬೆಳಗ್ಗೆ ನಾನು ಬಂದೆ. ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಎನಿ ಮೀಟಿಂಗ್ಸ್ ಆಫ್ಟರ್ನೂನ್? ಈಗ ರಾತ್ರಿ ಇತ್ತು, ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು. ಈಗ ಇನ್ನು ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ.
ಬಂದಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡ್ಕೊಟ್ಟು ನಿಮ್ಮನ್ನ ಬಂದ್ಸಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ ನಮಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಅರೆಸ್ಟ್ ಆದಮೇಲೆ ಸರ್, ಈಗ ನೀವು ಕಳೆದ ಸಲ ಬಂದಾಗ ಒಂದಷ್ಟು ಚೇಂಜಸ್ ಹೇಳಿದ್ರು, ಒಂದಷ್ಟು ಮಾನದಂಡಗಳನ್ನ ಹೇಳಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅಂತ. ಅದನ್ನೇನಾದ್ರು ಚೇಂಜಸ್ ಮಾಡ್ಕೊಂಡ್ ಬಂದಿದ್ದೀರಾ? ಫ್ರೆಶ್ ಫೇಸ್ಗಳಿಗೆ ಈ ಸಲ ಅವಕಾಶ ಸಿಗುತ್ತಾ? ಯಾಕಂದ್ರೆ ಫ್ರೆಶ್ ಅಂದ್ರೆ ಒಂದ್ಸಲ 2 ಸಲ MLA ಆದವರಲ್ಲ, 5-6 ಸಲ MLAಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ತರದವ್ರದ್ದೊಂದು ದೊಡ್ಡ ಲಿಸ್ಟ್ ಇದೆ. ನಮ್ಮ ಪಾರ್ಟಿಲಿ ಹೈಕಮಾಂಡ್ ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇತ್ತು. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಬೇಕು. ನನಗೆ ಎಲ್ಲರೂ ಕೂಡ 136 ಜನರು ನನಗೆ ಬಂದೆ. ಕೌನ್ಸಿಲ್ ಇರುತ್ತ ಎಲ್ಲ ನನ್ನ ಮೆಂಬರ್ಸ್ ಎಲ್ಲ ಬಂದೆ. ಎಲ್ಲರಿಗೂ ಕೂಡ ಅರ್ಥ ಇದೆ, ಯಾರಿಗೆ ಅರ್ಥ ಇಲ್ಲ ಅಂತ ಆಗಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದ, ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಮಂತ್ರಿ ಆದ. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಬಹಳ ಅವಕಾಶ ಕೊಡ್ಬೇಕು. ಬಟ್ ಡೆಲ್ಲಿಯವ್ರು ಏನು ಅವಕಾಶ ಮಾಡಿಕೊಡ್ತಾರೋ, ಏನು ಮಾರ್ಗದರ್ಶನ, ಆ ರೀತಿ ನಾನು ಪಾರ್ಟಿ ಏನ್ ಹೇಳ್ತದೆ ಕೇಳೋದು. ಸೂತ್ರಗಳು ಅಂದ್ರೆ ಅವ್ರಿಗೆ ಹಿರಿಯ ಸರ್, ಈಗ ಈ 20 ಬಾಕಿ ಉಳಿದಿದಾವಲ್ಲ, 20 ಫಿಲ್ ಮಾಡ್ತೀರಾ ಅಥವಾ ಅದರಲ್ಲಿ ಏನಾದ್ರು ಬಾಕಿ ಉಳಿಸ್ಕೊಳ್ತೀರಾ? ಒಂದೇ ಹಂತದಲ್ಲಿ ಆಗುತ್ತೆ. ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡಬೇಕು ಅಂತ ನನಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದು ನನಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, ಎಲ್ಲ ಒಂದೇ. ಸ್ಪೀಕರ್ ಮಾಡಿ 2 ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರ್, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಎಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ ಅಪ್ ಮಾಡಬೇಕು. ಸರ್, ಲಾಸ್ಟ್ ಕೌನ್ಸಿಲ್ ಚೇರ್ಮನ್ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಈಗಾಗಲೇ ನಾವು ಚೇರ್ಮನ್ ಯಾರು ಮಾಡಿಸ್ಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರನ್ನ ಗೌರವದಿಂದ ನೋಡ್ಕೋಬೇಕು, ಅದು ನನ್ನ ಡ್ಯೂಟಿ. ಅದು ಮಾತಾಡ್ತೀನಿ.